ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ ಗುಬ್ಬಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋನ ನೋಡಿ ಸುಮ್ಮನಾಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಒಂದು ರಿಂಗ್ ಲೈಟ್ ಮತ್ತು ಸ್ಟ್ಯಾಂಡನ್ನು ಬುಕ್ ಮಾಡಿದ್ವಿ. ಆದರೆ ಈ ರಿಂಗ್ ಲೈಟ್ ಮತ್ತು ಸ್ಟ್ಯಾಂಡ್ ನಮಗೆ ಹೇಗೆ ಸಿಕ್ತು ಅಂತ ತಮ್ಮ ಜೊತೆ ಹಚ್ಕೊಳ್ಳೇಬೇಕಾಗಿದೆ. ಯಾಕೆ ಅಂದರೆ ಈ ರಿಂಗ್ ಲೈಟ್ ನಾವು 4900 ಸಮಥಿಂಗನ್ನು ಕೊಟ್ಟಿದ್ವಿ. ಆರ್ಡರ್ ಮಾಡಿದಾಗ ರಿಂಗ್ ಲೈಟ್ ಮತ್ತು ಸ್ಟ್ಯಾಂಡ್ ಎರಡೂ ಕೂಡ ಜೊತೆಯಲ್ಲಿತ್ತು. ಬಟ್ ಆದರೆ ನಮಗೆ ಕೈಗೆ ಸಿಗಬೇಕಾದ್ರೆ ರಿಂಗ್ ಲೈಟ್ ಮಾತ್ರ ನಮ್ಮ ಕೈಗೆ ಸಿಕ್ತು. ನಾವು ಆವಾಗ ಸ್ಟ್ಯಾಂಡ್ ಬಗ್ಗೆ ವಿಚಾರಣೆ ಮಾಡಿದಾಗ ಕಂಪನಿಯವರು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಸ್ಟ್ಯಾಂಡ್ ಬಂದಿರಲಿಲ್ಲ. ನಾವು ಮತ್ತೆ ಕಂಪನಿಯವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮ್ಮ ಅಮೌಂಟನ್ನು ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು 2-3 ಡೇಸಲ್ಲಿ ನನಗೆ ಅಮೌಂಟ್ ಕೂಡ ರಿಫಂಡ್ ಆಯಿತು. ಅದು ಎಷ್ಟಫ್ ಅಂದರೆ ನಾನು ಏನು ಅಮೌಂಟನ್ನು ಫಂಡ್ ಮಾಡಿದ್ನೋ ಅದನ್ನು ರಿಫಂಡ್ ಮಾಡಿದರು. ಬಟ್ ಇದರಲ್ಲಿ ವಿಶೇಷತೆ ಏನಂದರೆ ನಮಗೆ ಕೊಟ್ಟಿರುವಂಥ ರಿಂಗ್ ಲೈಟನ್ನು ಅವರು ವಾಪಸ್ ಕೇಳಿಲ್ಲ. ಅದನ್ನು ಬಿಟ್ಟು ನಮಗೆ ವಾಪಸ್ 4009 ಸಮಥಿಂಗನ್ನು ರಿಫಂಡ್ ಮಾಡಿದರು. ನಾವು ಹಾಗೆ ಬೇರೆ ನಮಗೆ ಒಂದು ಸ್ಟ್ಯಾಂಡ್ ಬೇಕಿತ್ತಲ್ವ, ಅದಕ್ಕೋಸ್ಕರ ಸ್ಟ್ಯಾಂಡನ್ನು ಬುಕ್ ಮಾಡಿದ್ವಿ. ಅದನ್ನು ಅಮೌಂಟ್ ಕೂಡ ಕೊಟ್ಟು ಪೇ ಮಾಡಿದ್ವಿ. ಇದು ಯಾಕಪ್ಪ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ ನಮಗೆ ರಿಂಗ್ ಲೈಟ್ ಫ್ರೀ ಆಫ್ ಕಾಸ್ಟಲ್ಲಿ ಬಂತು. ಅದೇನೇ ಇರಲಿ, ಅದು ನಮ್ಮ ಒಂದು ಲಕ್ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಟ್ಯಾಂಡ್ ಅಂತೂ ಬಂತು. ಸ್ಟ್ಯಾಂಡ್ ಹೇಗಿದೆ ಅಂತ ನೋಡೋಣ ಅಂತ ಓಪನ್ ಮಾಡಿದ್ವಿ. ಸ್ಟ್ಯಾಂಡ್ ಅಂತೂ ತುಂಬ ಚೆನ್ನಾಗಿ ಉಂಟು. ಯಾಕಂದರೆ ಸ್ಟ್ಯಾಂಡ್ ತುಂಬ ಹೈಟಲ್ಲಿ ಉಂಟು, 9 ಫೀಟ್ ಉಂಟು. ಇದು 9 ಫೀಟ್ ಸ್ಟ್ಯಾಂಡ್ ಇರೋದ್ರಿಂದ ಯಾವುದೇ ಅಡ್ಜಸ್ಟೇಬಲ್ಗೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ. ಡಿಜಿಟೆಕ್ ಆಗಿರೋದ್ರಿಂದ, ಕಂಪನಿ ಆಗಿರೋದ್ರಿಂದ ಇದು ತುಂಬ ಒಳ್ಳೆ ಕಂಪನಿ. ಇದರಲ್ಲಿ ಇರುವಂಥ ಎಲ್ಲ ಐಟಮ್ಗಳು ತುಂಬ ಪ್ರಾಪರ್ ಆಗಿರುವಂಥ ಐಟಮ್ಗಳು ನಮಗೆ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಕೊಟ್ಟಿರುವಂಥ ಕೆಲವೊಂದು ಸ್ಟ್ಯಾಂಡಿಗೆ ಬಳಸಿರುವಂಥ ಕೆಲವೊಂದು ಮಟೀರಿಯಲ್ ಎಲ್ಲ ಒಳ್ಳೆ ಕ್ವಾಲಿಟಿದಾಗಿರುತ್ತೆ. ಹಾಗೆಯೇ ನಾವು ರಿಂಗ್ ಲೈಟನ್ನು ತೊಗೊಂಡು ಬಂದಾಗ ಮಾಡಿರುವಂಥ ವಿಡಿಯೋ ಇದು. ರಿಂಗ್ ಲೈಟ್ ಅಂತೂ ತುಂಬ ಚೆನ್ನಾಗುಂಟು. 3 ಕಲರ್ಸಲ್ಲಿ ಆಗುತ್ತೆ. ತುಂಬ ದೊಡ್ಡದಾಗಿ ಉಂಟು ರಿಂಗ್ ಲೈಟು. ಮತ್ತು ಬ್ರೈಟ್ನೆಸ್ ಅಂತೂ ಸೂಪರಾಗಿ ಉಂಟು. ನೀವು ಒಂದು ವೇಳೆ ತೊಗೊಳ್ಬೇಕು ಅಂದರೆ ಖಂಡಿತವಾಗಲೂ ಇದೇ ರಿಂಗ್ ಲೈಟನ್ನು ತಗೊಳ್ಳಿ. ಯಾಕಂದರೆ ಡಿಜಿಟೆಕ್ ಕಂಪ್ನಿಯಿಂದ ಬರುವಂಥ ಒಂದು ಕಂಪ್ನಿಯ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಓಪನ್ ಮಾಡಬೇಕಾದ್ರೆ ಸ್ಟ್ಯಾಂಡ್ ಕೂಡ ಇದರ ಜೊತೆಗೆ ಇರುತ್ತೇನೋ ಅಂದ್ಕೊಂಡು ಓಪನ್ ಮಾಡಿದ್ವಿ. ಬಟ್ ಸ್ಟ್ಯಾಂಡ್ ಇರಲಿಲ್ಲ. ಆ ನಂತರನೇ ನಾವು ಕಂಪ್ಲೇಂಟ್ ಮಾಡಿದ್ದು ಸ್ಟ್ಯಾಂಡ್ ಬಂದಿಲ್ಲ ಅಂತ. ಆ್ಯಕ್ಚುಲಿ ಕಂಪ್ನಿ ವತಿಯಿಂದ ಸ್ಟ್ಯಾಂಡ್ ಬಂದಿರುತ್ತೆ. ಐ ಥಿಂಕ್ ಬರಬೇಕಾದ್ರೆ ಪಾರ್ಸಲಿಂದ ಬರಬೇಕಾದ್ರೆ ಅಲ್ಲೇ ಏನೋ ಮಿಸ್ ಆಗಿದ್ದು ಏನೋ ಗೊತ್ತಿಲ್ಲ. ಅದು ಕಂಪ್ನಿ ಫಾಲ್ಟ್, ಅದು ನಮ್ಮ ಫಾಲ್ಟ್ ಅಂತ ಆಗಲ್ಲ. ನಮ್ಮ ಹತ್ರ ಬರಬೇಕಾದ್ರೆ ಡೆಲಿವರಿ ಬಾಯ್ ನಮ್ಮ ಹತ್ರ ಕೊಡಬೇಕಾದ್ರೆ ಸ್ಟ್ಯಾಂಡ್ ಇರಲಿಲ್ಲ. ನಾವು ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. ಆ ನಂತರ ನಮಗೆ ಅವರು ಓಕೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡು ಅವರು ನಮಗೆ ಅದರ ಏನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅದನ್ನು ಮಾಡಿದರು. ಬಟ್ ರಿಂಗ್ ಲೈಟ್ ಅಂತೂ ತುಂಬ ಚೆನ್ನಾಗುಂಟು. ನಾವು ಆವಾಗ ಬುಕ್ ಮಾಡಿದ್ದು 9 ಫೀಟ್ ಹೈಟಲ್ಲಿರುವಂಥ ಒಂದು ಸ್ಟ್ಯಾಂಡನ್ನೇ ಬುಕ್ ಮಾಡಿದ್ವಿ. ಆನಂತರ ಮತ್ತೆ ನಾವು ರಿಪೀಟ್ ಬುಕ್ ಮಾಡಿದ್ದು 9 ಫೀಟ್ ಸ್ಟ್ಯಾಂಡಲ್ಲಿರುವಂಥ ಸ್ಟ್ಯಾಂಡನ್ನೇ ಬುಕ್ ಮಾಡಿದ್ವಿ. ರಿಂಗ್ ಲೈಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ರಿಂಗ್ ಲೈಟ್ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ವಿಡಿಯೋ ಮಾಡಬೇಕಾದ್ರೆ ಫೇಸ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಇದು ಕಲರ್ ಸಿಸ್ಟಮ್ ಇರೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗಿ ಹೊಳೆಯೋದ್ರಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ರಿಂಗ್ ಲೈಟ್ ದೊಡ್ಡ ಇರೋದ್ರಿಂದ, ಯಾಕೆಂದರೆ 18 ಇಂಚ್ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ಬರುತ್ತೆ. ದೊಡ್ಡ ಇರೋದ್ರಿಂದ ತುಂಬ ಲಾಂಗ್ ಸೈಜಲ್ಲಿ ಬರೋದ್ರಿಂದ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ. ನೀವು ಒಂದು ವೇಳೆ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದಿದ್ರೆ ಅಥವಾ ಟಿಕ್ಟಾಕ್ ಮಾಡೋದಿದ್ರೆ, ಯಾವುದೇ ಮಾಡೋದಿದ್ರೂ ತುಂಬ ಬ್ರೈಟ್ನೆಸ್ ಆಗಿ ಕಾಣುತ್ತೆ. ಇದು ಬ್ರೈಟ್ನೆಸ್ ಆಗಿ ಕಾಣೋದ್ರಿಂದ ನಿಮ್ಮ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮೊಬೈಲ್ ಯಾವುದೇ ಬೇಕಾದರೂ ಆಗಿರ್ಬೋದು, ಬಟ್ ಅದರಲ್ಲಿ ಬರುವಂಥ ವಿಡಿಯೋಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಈ ರಿಂಗ್ ಲೈಟನ್ನು ತಗೊಳ್ಬೇಕಾದ್ರೆ ತುಂಬ ಕಡೆ ಚೆಕ್ ಮಾಡಿದ್ದೀವಿ. ತುಂಬ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡಿದ್ದೀವಿ. ಚೆಕ್ ಮಾಡಿದಾಗ ನಮಗೆ ಯಾವ ತಗೊಳ್ಬೇಕು ಅಂತ ಸಜೆಷನ್ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗೆ ಒಬ್ರದ್ದು ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇರಬೇಕಾದ್ರೆ ಅವರಿಂದ ನಾವು ತುಂಬ ಇನ್ಸ್ಪೈರ್ ಆಗಿ ಈ ರಿಂಗ್ ಲೈಟನ್ನು ತಗೊಂಡ್ವಿ. ಲಕ್ಕಿ ಲಿಕೇಶ್ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ.
ಅವರಿಂದ ನಾವು ತುಂಬ ಇದನ್ನು ನೋಡಿ ತುಂಬ ಇನ್ಸ್ಪೈರ್ ಆದ್ವಿ. ಅವರು ಹೇಳಿರುವಂಥ ಎಲ್ಲ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಮಾತುಗಳು ಸತ್ಯ. ಯಾಕೆಂದರೆ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು. ಅದಕ್ಕೋಸ್ಕರ ನಾವು ಇದನ್ನೇ ತಗೊಂಡ್ವಿ. ಅವರು ಕೂಡ ಲಿಂಕನ್ನು ಬಯೋದಲ್ಲಿ ಹಾಕಿದ್ರು. ಅದಕ್ಕೋಸ್ಕರ ನಾವು ಅವರ ಬಯೋದಲ್ಲೇ ಹೋಗಿ ಈ ಒಂದು ರಿಂಗ್ ಲೈಟ್ ಅನ್ನು ತಗೊಂಡ್ವಿ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ತುಂಬಾ ಥ್ಯಾಂಕ್ಸ್ ಲಕ್ಕಿ ಲಿಕೇಶ್ ಅವರಿಗೆ. ಅವರು ಒಂದು ವಿಡಿಯೋನ ಮಾಡ್ಲಿಕ್ಕೋಸ್ಕರನೇ ಇದ್ರ ಬಗ್ಗೆ ನಮಗೆ ನಾಲೆಜ್ ಸಿಕ್ತು. ಫಸ್ಟ್ ನಾವು 10 ಇಂಚಸ್ ಇರುವಂಥ ಒಂದು ಚಿಕ್ಕದಾದಂಥ ಒಂದು ರಿಂಗ್ ಲೈಟ್ ಅನ್ನು ತಗೊಂಡ್ವಿ. ಬಟ್ ಅದು ನಮಗೆ ಕನೆಕ್ಟ್ ಆಗಿಲ್ಲ ಅಂತ, ಸರಿಯಾಗಿ ವಿಡಿಯೋ ಬಂದಿಲ್ಲ ಅಂತ ನಾವು ಚೇಂಜ್ ಮಾಡಿ ಇವಾಗ ಈ 18H ಅಲ್ಲಿರುವಂಥ ರಿಂಗ್ ಲೈಟನ್ನು ತಗೊಂಡ್ವಿ. ಈ ವಿಡಿಯೋನ ನಾವು ನಿಮಗೆ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ, ನೀವು ಒಂದು ವೇಳೆ ತಗೊಳ್ಳೋದಿದ್ರೆ ಒಳ್ಳೆ ರಿಂಗ್ ಲೈಟನ್ನೇ ತಗೊಳ್ಳಿ ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.